ನಿರೂಪಣೆಯ ಕ್ಷೇತ್ರದಲ್ಲಿ ಅಂಬೆಗಾಲನ್ನ ಇಡ್ತಾ ಬರುವಂತಹ ಕೃತಿಗೆ ನಿರೂಪಣೆಯ ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳಿ ಏನೊಂದು ಆಸೆ ಇರಬಹುದು. ಏನದು ಆಸೆ ಅಂತ ಹೇಳಿ? ನಿರೂಪಣೆ ಕ್ಷೇತ್ರದಲ್ಲಿ ನಂಗಂತೂ ಅಂದ್ರೆ ನಂಗೆ ಎಲ್ಲರೂ ನನ್ನ ಇನ್ಸ್ಪೈರ್ ಆಗಿ ತಗೊಳ್ಬೇಕು ಅನ್ನೋದು ದೊಡ್ಡ ಆಸೆ. ಕೃತಿ ಮೂಡ್ಬೆಟ್ಟು ಅನ್ನೋ ಹೆಸರು ಅಚ್ಚಾಗಿ ಉಳಿಬೇಕು ಅನ್ನೋದೇ ನನ್ನ ದೊಡ್ಡ ಆಸೆ. ಯಾವ್ದಾದ್ರು ನನಗೆ ಈ ವೇದಿಕೆಯ ಅವಕಾಶಗಳು ನನಗೆ ಬರಬೇಕು ಅಥವಾ ಅಂತಿದ್ರೆ ಯಾವ ವೇದಿಕೆಯನ್ನ ನೀವು ಆಯ್ಕೆ ಮಾಡಿಕೊಳ್ತೀರಿ? ಈ ಒಂದು ದೊಡ್ಡ ವೇದಿಕೆ ಸಿಗ್ಬೇಕು ಅಂತ. ಅಂದ್ರೆ ನನಗೆ ಇಂತಹ ವೇದಿಕೆ ನಾನು ಮಾಡ್ಬೇಕು, ಎಂಸಿ ನನ್ನನ್ನು ಗುರುತಿಸಬೇಕು ಅಂತ ಹೇಳಿದ್ರೆ ಹೇಗೆ, ಯಾವುದು? ಎಲ್ಲರ ಕನಸಿದೆ ಈ ದೊಡ್ಡ ದೊಡ್ಡ ಚಾನೆಲ್. ನಂಗೆ ಈ ನ್ಯೂಸ್ ಆಂಕರ್ ಗಳಾಗ್ಬೇಕಂತ ಆಸೆ ಇದೆ. ನ್ಯೂಸ್ ಆಂಕರ್ ನಮ್ಮ ದೊಡ್ಡ ಚಾನೆಲ್ಗೆ ಹೋಗ್ಬೇಕು ಅಂತ. ಸೊ ಬೆಂಗಳೂರಿಗೆ ಹೋಗುವಂತದ್ದು. ಬಟ್ ನಂಗೆ ಒಂದ್ ಆಸೆ ಏನಂದ್ರೆ, ನಿಮ್ಗೆ ಏನಾದ್ರೂ ಸಾಧನೆ ಮಾಡುದಿದ್ರೆ ನನ್ನೂರಲ್ಲೇ ಮಾಡ್ಬೇಕು ಅನ್ನೋದು. ಸೊ ಹಾಗಾಗಿ ಒಂದು ಆಸೆ ಇದೆ, ಸಿಕ್ಕರೆ ಒಳ್ಳೇದು ಜರ್ನಲಿಸ್ಟ್ ಆಗಿ ಅನ್ನೋದು. ಖಂಡಿತವಾಗಿ ಅವಕಾಶಗಳು ನಮ್ಮ ಪ್ರತಿಭೆಯನ್ನ ನೋಡಿಕೊಂಡು ಅದಕ್ಕೆ ಅನುಸಾರವಾಗಿ ಸಿಗುವಂತದ್ದು ಅಂತ ಹೇಳಿ. ಈಗ ಅದೇ ನಿರೂಪಣೆಯ ಕ್ಷೇತ್ರದ ವಿಚಾರಕ್ಕೆ ಬರುವಾಗ 500-600 ವೇದಿಕೆಗಳೆಲ್ಲ ಮಾಡಿದ್ದೀರಿ ಅಂತ ಹೇಳಿದ್ರಿ, ಸಂತೋಷ. ಯಾವ್ದಾದ್ರು ವೇದಿಕೆಯಲ್ಲಿ ನಮ್ಮ ಕೃತಿಯವರಿಗೆ ಬೇಸರ ಆದದ್ದಿದೆಯಾ? ಅಯ್ಯೋ ಸರ್, 1-2 ವೇದಿಕೆ, ಕೆಲವು ವೇದಿಕೆಗಳಲ್ಲಿ ಏನ್ ವಿಚಾರ ಏನಂದ್ರೆ, ಕೆಲವರಿಗೆ ನಿರೂಪಕರು ಅಂದ್ರೆ ಕಿರಿಕಿರಿ ಮಾಡುವವರು, ಫಂಕ್ಷನ್ ಅನ್ನ ಹಾಳು ಮಾಡುವವರು ಅನ್ನೋ ಕೆಲವರ ಮನವು, ಎಲ್ಲರದ್ದಲ್ಲ, ಲೆಕ್ಕದ ಕೆಲವರಿಗೆ ಆಗುದಿಲ್ಲ ಫಂಕ್ಷನ್ ಅಂದ್ರೆ. ಒಂದು ಇವೆಂಟ್ ನಾನು ಅತ್ತ ಒಂದು ಸಂದರ್ಭವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ನನ್ಗೆ ಮೆಹಂದಿ ಫಂಕ್ಷನ್ ಸಿಕ್ಕಿತ್ತು. ನಿಮ್ಗೆ ಗೊತ್ತಿರಬಹುದು, ನಮ್ಮ ಉಡುಪಿ ಸೈಡ್ ಅಲ್ಲಿ ಮೆಹಂದಿಗೆ ದೊಂಪ ಅಂತ ಹೇಳ್ತಾರೆ. ನಿಮ್ಮ ಅಂದ್ರೆ ನಾವು ಮಂಗಳೂರು ಕಡೆಗೆ ಹೋದಾಗ ಮದರೆಂಗಿ ಅಂತ ಹೇಳ್ತಾರೆ. ಫ್ಯಾಷನ್ ಆಗಿ ಈಗ ಮೆಹಂದಿ ಅದು ಹೀಗೆ. ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ನಮ್ಮ ಊರು ನಡಪುನ ಚಿತ್ರ ದೊಂಪ ಅಂತ ಹೇಳಿದೆ. ಆಗ ಒಬ್ರು ಪಬ್ಲಿಕ್ ಎದ್ದು ಡ್ರಿಂಕ್ಸ್ ಮಾಡಿದ್ರು. ಎದ್ದು, ನೀನ್ ಎಂತದ ದೊಂಪ ಹೇಳುದು, ನಿಂಗೆ ಗೊತ್ತಿದೆಯಾ, ನೀನೆಂತ ಒಟ್ಟಾರೆ ಬಂದು ಮಾತಾಡುದು ಅಂತ ಹೇಳಿದ್ರು. ಅದು ಏನಾಯ್ತಂದ್ರೆ, ತುಂಬಾ ಒಂದು ಕಮ್ಮಿ 300ಕ್ಕಿಂತ 400 ಜನ ಇದ್ರು. ಎಲ್ಲಾ ಜನರಿಗೆ ಕೇಳುವಾಗೆ ಎದ್ದು ನಿಂತು ನಂಗೆ ಬೈದಿದ್ದಾರೆ. ನಾನು ಕಂಟ್ರೋಲ್ ಮಾಡಿದೆ. ನಂಗೆ ಬೇಜಾರ್ ಏನಂದ್ರೆ, ಅವ್ರು ಅಷ್ಟು ಮಾತಾಡುವಾಗ ಒಬ್ರು ಕೂಡ ಏನು ಮಾತಾಡ್ಲಿಲ್ಲ. ಒಬ್ರು ಗಂಡಸ್ ಮಾತಾಡಿದ್ರು, ಬಿಡಿ ಅವಳು ಮಗು, ಅವಳು ಹೇಳಿದ್ರಲ್ಲಿ ಏನ್ ತಪ್ಪಿದೆ, ಕರೆಕ್ಟ್ ಮಾತಾಡಿದಾಳೆ. ನಾನು ಅವ್ರಿಗೆ ಹೇಳಿದೆ, ನಿಮ್ಮ ವಯಸ್ಸಿಗೆ ನಾನು ಮರ್ಯಾದೆ ಕೊಡ್ತೇನೆ, ನೀವು ಅನುಭವಿಸಿದವ್ರು ಎಲ್ಲ ಗೊತ್ತಿದೆ. ಆದ್ರೂ ಕೂಡ ನನ್ಗೂ ಗೊತ್ತಿದೆ, ನಾನು ಗೊತ್ತಿಲ್ಲದೆ ಇಲ್ಲಿ ಮಾತಾಡುವವಳಲ್ಲ ಅನ್ನೋ ಒಂದು ಸಂದರ್ಭ ಆಗ ಅತ್ತಾಗ. ಸೊ ಎಲ್ರು ಬಂದು ಸಮಾಧಾನ ಮಾಡಿದಂತದ್ದು, ಅದು ಮಾತ್ರ ನನ್ನ ಲೈಫ್ ಅಲ್ಲಿ ಮರೆಯುವುದಿಲ್ಲ. ನಿಮ್ಗೆ ಒಂದು ಸಕ್ಸಸ್ ಗಳು ಸಿಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೋವನ್ನು ಅನುಭವಿಸಬೇಕಾಗ್ತದೆ, ಸೋಲನ್ನು ಅನುಭವಿಸಬೇಕಾಗ್ತದೆ. ರೀಸೆಂಟ್ ಆಗಿ ಯಾವ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿದ್ದೀರಿ, ಎಲ್ಲ ನಿರೂಪಣೆಯನ್ನ ಮಾಡಿದ್ದೀರಿ? ರೀಸೆಂಟ್ ಆಗಿ ಅಂದ್ರೆ ಈಗ ಗೊತ್ತಿದೆ ಅಲ್ಲ, ಸೀಸನ್ ಟೈಮ್ ಅಂದ್ರೆ ಚೌತಿಯನ್ನು ಬರ್ಬೇಕು, ಸಾರಿ, ಈ ಮೆಹಂದಿ ಫಂಕ್ಷನ್ ಆಗಿರ್ಬಹುದು, ಮದುವೆ ಫಂಕ್ಷನ್, ಉಪನಯನ ಆಗಿರ್ಬಹುದು, ಎಲ್ಲ ಆಲ್ಮೋಸ್ಟ್ ಎಲ್ಲವನ್ನು ಸಿಗ್ತಾ ಇದೆ. ಮುಂದೆ ಯಾವುದು ಪ್ರಾಜೆಕ್ಟ್ ಅಥವಾ ಯಾವ ಅವಕಾಶಗಳಿದೆ ಹೇಳಿರುವಂತದ್ದು ಯಾವ್ದಾದ್ರು ಇದೆಯಾ? ಮುಂದಿನ ನಿರೂಪಣೆ ಅಂದ್ರೆ ಈಗ ಬುಕ್ಕಿಂಗ್ ಆಗ್ತಾ ಇದೆ. ಚೌತಿಗೆ ಆಗಿರ್ಬಹುದು, ನವರಾತ್ರಿಗಳಿಗೆ ಈಗನೇ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ, ಈ ಡೇಟ್ ಇದೆ. ಈಗ ಕಾರ್ಯಕ್ರಮಗಳು ಸಿಗ್ತದೆ ಎಲ್ಲ ಸರಿ, ಸ್ಟಡೀಸ್ ಜೊತೆಗೆ ಹೇಗೆ ಟೈಮ್ ಅನ್ನ ಕೊಡ್ತೀರಿ? ಖಂಡಿತವಾಗಿಯೂ ಮ್ಯಾನೇಜ್ ಮಾಡಬಹುದು, ಮನಸ್ಸಿದ್ರೆ ಎಲ್ಲವೂ ಸಾಧ್ಯ. ಯಾಕಂದ್ರೆ ನಾವು ನಮ್ಮ ಮಕ್ಕಳಿಗೆ ಗೊತ್ತೇ ಇದೆ, 24 ಗಂಟೆ ನಾವು ಯಾರು ಓದುವವರೇ ಅಲ್ಲ. ಅಂದ್ರೆ ಕೆಲವರು ಓದ್ತಾರೆ, ಬಟ್ ನಾನಂತೂ ಪುಸ್ತಕದ ಹುಳುವಲ್ಲ. ನಂಗೆ ಎಷ್ಟು ಮಾರ್ಕ್ ಬೇಕು, ನಂಗೆ ಪಾಸ್ ಆಗ್ಬೇಕಾ, ನಂಗೆ ಇಷ್ಟು ಮಾರ್ಕ್ ಬೇಕು, ಅಷ್ಟು ಓದ್ತೇನೆ. ಮತ್ತೆ ಕೆಲವು ಸಂದರ್ಭದಲ್ಲಿ ನನ್ ಕೆಲಸ ಮಾಡ್ಬೇಕು ಅನ್ನೋದೇ ಆಸೆ. ಈಗ ಮೆಹಂದಿ ಕಾರ್ಯಕ್ರಮಗಳು ಇತ್ಯಾದಿ ಕಾರ್ಯಕ್ರಮಗಳೆಲ್ಲ ಇರುವಾಗ ಕಾರ್ಯಕ್ರಮಗಳು ಮುಗಿ ಹೊತ್ತರಲ್ಲಿ ಲೇಟ್ ಆಗುತ್ತೆ, ವಾಪಸ್ ಮನೆಗೆ ಬರುವಂತ ಸಂದರ್ಭದಲ್ಲಿ ತಡರಾತ್ರಿ ಆಗುತ್ತೆ, ಮರುದಿನ ಕ್ಲಾಸಸ್ ಅಟೆಂಡ್ ಆಗಬೇಕು. ಹೇಗೆ ಸಮಯವನ್ನು ವಿಂಗಡಿಸ್ತೀರಿ? ಖಂಡಿತವಾಗ್ಲು, ಯಾಕಂದ್ರೆ ನಂಗೆ ಕೆಲವೊಂದ್ಸತಿ ಎಲ್ಲ ಕುಂದಾಪುರ ಸೈಡ್ ತುಂಬಾ ದೂರ, ಅಂದ್ರೆ 1.5 ಗಂಟೆ ಜರ್ನಿ ಎಲ್ಲ ಸಿಗ್ತದೆ. ಮನೆಗೆಲ್ಲ ಬರುವಾಗ 1 ಗಂಟೆ 2 ಗಂಟೆ ಆದದ್ದು ಇದೆ. ಅದೇ ನಾನು ಡಿಗ್ರಿಯಲ್ಲಿ ಇರುವಾಗ ನಂಗೆ ಏನು ಹೊರೆ ಆಗ್ಲಿಲ್ಲ, ಯಾಕಂದ್ರೆ ಡಿಗ್ರಿ ಲೈಫ್ ಅಷ್ಟೊಂದು ಸ್ಟ್ರಿಕ್ಟ್ ಅಲ್ಲ ಅಂತ ಕಾಣಿಸ್ತದೆ. ಮೊದಲನೇದಾಗಿ ಸ್ವಲ್ಪ ಟೀಚರ್ಸ್ ನವರೆಲ್ಲ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ರು. ಆದ್ರೂ ಸೈನ್ಸ್ ಅಂತ ಹೇಳುವಾಗ ಸ್ವಲ್ಪ ಪ್ರೆಸರ್ ಹೆಚ್ಚಾಗತ್ತೆ ಅಂತ ಹೇಳಿ. ಆದ್ರೂ ನಂಗೆ ಅಷ್ಟೊಂದು ಆಗಿಲ್ಲ, ನಾನು ಹೇಳ್ತೇನೆ. ನಂಗೆ ಅಷ್ಟೊಂದು ಅಂದ್ರೆ ಕಿರಿಕಿರಿ ಆಗಿತ್ತು, ಯಾಕಂದ್ರೆ ನಾನು ಅಟೆಂಡೆನ್ಸ್ ಅಲ್ಲಿ ಸ್ವಲ್ಪ ಅಂದ್ರೆ MC ಇಂದ ಅಲ್ಲ, ಅಂದ್ರೆ ನಂಗೆ ಹೋಗ್ಲಿಕ್ಕೆ ಉದಾಸೀನ ಆಗಿ ಅಟೆಂಡೆನ್ಸ್ ಶಾರ್ಟೇಜ್ ಆದದ್ದು ಹೊರತು MC ಇಂದ ನಂಗೆ ಯಾವತ್ತೂ ತೊಂದರೆ ಆಗ್ಲಿಲ್ಲ. ಇದೊಂದು ಮಾತು ಹೇಳ್ತೇನೆ. ಅದೇ ಈಗ ನಾನು ಹೇಳುವಂತದ್ದು, ತಡರಾತ್ರಿಯಲ್ಲೇ ಬಂದು ಮರುದಿನ ಎಕ್ಸಾಮ್ ಇರುತ್ತೆ, ಈಗ ಪ್ರೋಗ್ರಾಮ್ ಎಲ್ಲ ಮುಗಿಯೋದು ಮನೆ ರೀಚ್ ಆಗುವಾಗ ಲೇಟ್ ಆಗುತ್ತೆ, ಮರುದಿನ ವಾಪಸ್ ಅದು ಸ್ಟಡಿ ಮಾಡಬೇಕು, ಎಕ್ಸಾಮ್ ಬರೀಬೇಕು. ಸೊ ಸೈನ್ಸ್ ಬೇರೆ, ಈಗ ಬೇರೆ
ಕಾಮರ್ಸ್ ಅಥವಾ ಇತ್ಯಾದಿ ಸಬ್ಜೆಕ್ಟ್ ಗಳ ತೊಂದ್ರೆ ಇಲ್ಲ, ಹೇಗಾದ್ರೂ ಬರಿಬಹುದು ಅನ್ನುವಂಥದ್ದು. ಕಷ್ಟ ಇರುತ್ತೆ ಆದ್ರೂ ಬರಿಬಹುದು. ಸೈನ್ಸ್ ಅಂತ ಹೇಳುವಾಗ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಗಳಿರುತ್ತೆ, ಮ್ಯಾಥ್ಸ್ ಇರುತ್ತೆ. ಸೊ ಇದರ ಜೊತೆಗೆ ನೀವು ನಿರೂಪಣೆ ಬೇರೆ ಇರುತ್ತೆ ಅಂತ ಹೇಳಿದ್ರೆ ಹೇಗೆ? ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಂಗೆ ಒಂದ್ಸತಿ ಸೆಮ್ ಮರುದಿನ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮ್, ಅದು ಕೂಡ ನಾನು ಮಾರ್ನಿಂಗ್ ಬ್ಯಾಚಿನವಳು. ಅಂದ್ರೆ ಅದರ ಹಿಂದಿನ ದಿನ ಮೆಹಂದಿಯದ್ದು ಪ್ರೋಗ್ರಾಮ್ ಬುಕ್ಕಿಂಗ್ ಆಗಿತ್ತು. ನಾನು ಹೋಗಿ ಅಲ್ಲಿಯೇ ಓದ್ತಾ ಇದ್ದೆ ನಾನು. ಓದಿ ಆದ್ಮೇಲೆ ಇಟ್ಟೆ. ನಂಗೆ ಆ ನಂತರ ಬೆಳಿಗ್ಗೆ ಬೇಗ ಎದ್ದೆಲ್ಲ ಓದ್ತಾ ಇದ್ದೆ. ಖಾಲಿ ಬರ್ದು ಪ್ರಾಕ್ಟೀಸ್ ಮಾಡುವಂತದ್ದು. ಅಂದ್ರೆ ನಾನು ರ್ಯಾಂಕ್ ಅಲ್ಲದಿದ್ರು ಕೂಡ ನಾನು ಹೇಳುದು ಇಷ್ಟೇ, ನಾವು ಯಾವತ್ತೂ ಕೂಡ, ನಾನು ಡಿಗ್ರಿ ಆಗ್ಲಿ ಇನ್ನು ನೆಕ್ಸ್ಟ್ ಪೋಸ್ಟ್ ಗ್ರಾಜುಯೇಷನ್ ಮಾಡುದಾದ್ರೂ ಕೂಡ ನನ್ನ ಪ್ರತಿಯೊಂದು ವಿಚಾರವನ್ನ ಬರ್ದೆ ಕಲಿಯುವಂತದ್ದು. ಬರ್ದು ತಲೆಯಲ್ಲಿ ಉಳಿತದೆ. ಬರೆಯದಿದ್ರೆ ನಂಗೆ ಬಾಯಿಪಟ ಇಲ್ಲ, ನಾನು ಬರ್ದು ಕಲಿಯುವ ತರ ಬರ್ದು ಕಲಿತೇನೆ, ಮ್ಯಾನೇಜ್ ಆಗ್ತಿತ್ತು. ಈಗ ಕೃತಿಯವರನ್ನ ನಾನೊಂದು ಕಾರ್ಯಕ್ರಮಕ್ಕೆ ಕರೆದಿದ್ದೇನೆ. ಯಾವುದೋ ಒಂದು ಮದುವೆ ಕಾರ್ಯಕ್ರಮ ಅಂತ ಹೇಳಿರ್ಲಿ ಅಥವಾ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದೇನೆ. ಕೃತಿಯವರು ಹೇಗೆ ನಿರೂಪಣೆಯನ್ನ ಆರಂಭಿಸ್ತಾರೆ, ಹೇಗೆ ಮಾಡ್ತಾರೆ ನಮ್ಮ ವೀಕ್ಷಕರಿಗೆ ನೋಡ್ಬೇಕು. ಮುಂಚೆ ಆದ್ರೆ ನಾನು ವಕ್ರತುಂಡ ಮಹಾಕಾಯ ಹೇಳಿ ಸ್ಮರಿಸ್ತಾ ಇದ್ದೆ. ಈ ತರ ಈಗ ಸ್ವಲ್ಪ ಸ್ಟೈಲ್ ಅನ್ನು ಚೇಂಜ್ ಮಾಡಿದ್ದೇನೆ. ಯಾಕಂದ್ರೆ ನಾವು ಜನಗಳಿಗೆ ಕನೆಕ್ಟ್ ಆಗ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಬೇಸಿಗೆ ಟೈಮ್ ಅಲ್ಲಿ ಇವೆಂಟ್ ಇರುವಾಗ ಮೊದಲನೇದಾಗಿ ಎಲ್ರು ಹೇಗಿದ್ದೀರಾ ಕೇಳ್ತಾ ಇದ್ದೆ. ಎಲ್ರು ಹೇಗಿದ್ದೀರಾ ನಿಮ್ಮ ಧ್ವನಿಯಲ್ಲಿ, ನಿಮ್ಮದೇ ಧ್ವನಿಯಲ್ಲಿ ನಿರೂಪಣೆ ಮಾಡ್ತಾ ಇದ್ದೀರಿ. ಓಕೆ, ಎಲ್ರು ಹೇಗಿದ್ದೀರಾ ಕೇಳ್ತಾರೆ. ಮತ್ತೆ ಎಂಚೋಲ್ಲರ್ ಆಗ ರೆಸ್ಪಾನ್ಸ್ ಬರ್ತದೆ. ಬರಲ್ಲ ಎಂಚೋಲ್ಲರ್ ಪನೋಡಿ ಸಯ ನಿಖಲ್ನವೇ ಪೊಣ್ಣು ನಿಖಲ್ ಪನೋಡಿ ಎಂಚೋಲ್ಲರ್ ಅಂತ. ಆ ನಂತರ ಸೆಕೆ ಉಂಚೋಣ ಸೆಕೆ ಜೋರುಂಡ ಅಂತ ಕೇಳ್ತೇನೆ. ಆಗ ರೆಸ್ಪಾನ್ಸ್ ಬರ್ತಾರೆ ಹೌದು ಅಂತ. ನಮ್ಗೆ ಇವತ್ತು ಹೇಳಿದ್ದಾರೆ ಸೆಕೆ ಹೋಗ್ಬೇಕಾದ್ರೆ ಜೋರಾಗಿ ಒಂದು ಚಪ್ಪಾಳಿ ಹೊಡಿಬೇಕಂತ, 2 ಕೈ ಒಟ್ಟು ಮಾಡಿ ಜೋರಾಗಿ ಚಪ್ಪಾಳಿ ಹೊಡಿಬೇಕಂತ. ಆಗ ಜನಗಳಿಗೆ ಖುಷಿ, ಏರ್ ಮಾರೆ ಯಾರು ಇವಳು ಈ ತರ ಮಾತಾಡ್ತಿದ್ದಾಳೆ ಅಂತ ಕನೆಕ್ಟ್ ಆಗ್ಲಿಕ್ಕೆ ಶುರು ಮಾಡ್ತಾರೆ. ಓಕೆ, ಇದು ನಿಮ್ಮದೇ ಸ್ಟೈಲ್ ಅಲ್ಲಿ, ನಿಮ್ಮದೇ ವಿಚಾರದಲ್ಲಿ ನಿರೂಪಣೆಯನ್ನ ನೀವು ವ್ಯಕ್ತಪಡಿಸ್ತೀರಿ. ನಾನು ಕೂಡ ಒಂದಷ್ಟು ವಿಡಿಯೋಗಳಲ್ಲೆಲ್ಲ ನೋಡಿದ್ದೇನೆ. ಜನರು ಇತ್ತೀಚೆಗೆ ಉಡುಪಿಯಲ್ಲಾದಂತಹ ಏನು ಮಾವು ಮೇಳ ಅಂತ ಹೇಳಿ ಆ ಕಾರ್ಯಕ್ರಮದಲ್ಲಿ ಆಗಿರ್ಬೋದು, ಅದರಲ್ಲಿ ಕೂಡ ಮಾತಾಡಿದ್ದೀರಿ. ಓಕೆ, ನಿರೂಪಣೆಗೆ ನಿಮ್ಮನ್ನ ನೋಡಿ ಅಥವಾ ಈಗ ಮಕ್ಕಳೆಲ್ಲ ಸಣ್ಣ ಮಕ್ಕಳು ಆಗಿರ್ಬೋದು ಅಥವಾ ಕೆಲವರೆಲ್ಲ ಮೊಬೈಲ್, ಇನ್ಸ್ಟಾಗ್ರಾಮ್ ಇದೆಲ್ಲ ನೋಡ್ತಾ ಇರ್ತಾರೆ. ನೀವೆಲ್ಲ ಮಾತಾಡುವಂತದ್ದನ್ನ ನೋಡಿ ನನಗೂ ನಿರೂಪಣೆ ಮಾಡ್ಬೇಕು, ನನಗೂ MC ಮಾಡ್ಬೇಕು ಅಂತ ಹೇಳಿ ಕೆಲವು ಮಕ್ಕಳಿಗೆ ಆಸೆ ಇರುತ್ತೆ. ನಿಮ್ಗಿಂತ ಸಣ್ಣವರು ಇರಲಿ ಅಥವಾ ಕೆಲವರಿಗೆ ಹೆಣ್ಣು ಮಕ್ಕಳಿಗೆ ಆಸೆ ಇರುತ್ತೆ. ಸೊ ಅವ್ರಿಗೆ ಏನ್ ಹೇಳ್ತೀರಿ ನೀವು ಅಂತ ಹೇಳಿ? ಅಂದ್ರೆ MC ಮಾಡುವವರಿಗೆ ಅಲ್ಲ, MC ಮಾಡುವವರಿಗೆ ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳೋದು ಖಂಡಿತವಾಗ್ಲಿಯೂ ಒಂದು ಒಳ್ಳೆಯ ವೇದಿಕೆ ಇದು. ಆದ್ರೆ ಒಂದು ಏನಂದ್ರೆ ನಾವು ಮಾತಾಡುವಾಗ ಜಾಗೃತೆಯಾಗಿ ಮಾತಾಡ್ಬೇಕು. ಯಾಕಂದ್ರೆ ನಾವು ಮಾತಾಡುದು ಎಲ್ರಿಗೂ ಇಷ್ಟ ಆಗ್ಬೇಕಂತಿಲ್ಲ. ಮತ್ತೆ ನಾವು ಮಾತಾಡುವಾಗ ಈಗ ಏನಂದ್ರೆ ನಾವು ಮಾತಾಡುವಾಗ ಎದುರಿನವರಿಗೆ ಯಾವ ರೀತಿ ಮುಟ್ತದಂತ ನೋಡ್ಬೇಕಾಗ್ತದೆ. ಖಂಡಿತವಾಗಿಯೂ ಬನ್ನಿ, ಹೆದರ್ಬೇಕಂತ ಅವಶ್ಯಕತೆ ಇಲ್ಲ. ಒಂದು ಕಾನ್ಫಿಡೆಂಟ್, ಮತ್ತೊಂದು ಆದಷ್ಟು ನಾವು ಒಳ್ಳೆಯ ರೀತಿಯಾಗಿ ಮಾತಾಡ್ಬೇಕು. ಅಂದ್ರೆ ಕೆಲವೊಂದು ಮಾತಾಡುವಾಗ ಕೆಲವರಿಗೆ ಬೇರೆ ಅರ್ಥವಾಗಿ ಕೇಳುವಂತದ್ದೆಲ್ಲ ಇರುತ್ತೆ. ಅದು ಯಾಕಂದ್ರೆ ನಾವು ಹುಡುಗಿಯರಾಗಿ ಹೆಚ್ಚು ಜಾಗೃತೆಯನ್ನ ಮಾಡ್ಬೇಕು. ನಾವು ಏನ್ ಮಾತಾಡ್ತಿದ್ದೇವೆ, ಹೇಗೆ ಮಾತಾಡ್ತಿದ್ದೇವೆ ಅನ್ನೋದನ್ನ ಹೇಳ್ತೇವೆ. ಓಕೆ, ಈಗ ಮದುವೆ ಕಾರ್ಯಕ್ರಮದಲ್ಲಿ ಸಿಗತ್ತೆ. ಈಗ ಆರ್ಕೆಸ್ಟ್ರಾ ಕಾರ್ಯಕ್ರಮ ಆಗಿರ್ಬೋದು, ಮದುವೆಯಲ್ಲಿ ಈ ಕಡೆ ಒಂದು ಕಡೆಯಲ್ಲಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ, ಮದುವೆ ಕಾರ್ಯಕ್ರಮಗಳು. ಬಟ್ ಒಂದು ಕಡೆಯಲ್ಲಿ ನಿಮ್ಮ ಆರ್ಕೆಸ್ಟ್ರಾ, ಅದರ ಜೊತೆಗೆ MC ನಡೀತಾ ಇರುತ್ತೆ. ಇದು ಆ ಕಾರ್ಯಕ್ರಮಕ್ಕೆ ಒಂದು ತೊಡಕು ಅಂತ ಹೇಳಿ ಆಗುದಿಲ್ವಾ? ಅಥವಾ ಅಲ್ಲಿ ಮದುವೆದ್ದು ಇದರಲ್ಲಿ ಏನು ಫಂಕ್ಷನ್ ಅನ್ನ ಆ ಬ್ಯುಸಿಯಲ್ಲಿ ಇರ್ತಾರೆ, ಕಾರ್ಯಕ್ರಮವನ್ನ ಆಸ್ವಾದಿಸುವವರು ಇರ್ತಾರಾ ಅಂತ ಹೇಳಿ? ಅಂದ್ರೆ ಸರ್ ಡಿಪೆಂಡ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಮುಂಚೆ ಎಲ್ಲ ಕಾರ್ಯಕ್ರಮದಲ್ಲಿ ಒಂದು MC ಇಲ್ಲದೆ ಕಾರ್ಯಕ್ರಮ ನಡೀತಾ ಇತ್ತು. ಈಗ ಹೇಗಾಗಿದೆ ಅಂದ್ರೆ ನನ್ಗೆ ತುಂಬಾ ಕರೆ ಬಂದದಿದೆ, MC ಇಲ್ಲದೆ ಕಾರ್ಯಕ್ರಮ ಬೋರ್ ಆಗ್ತದೆ, ಬಾ ಗೇಮ್ಸ್ ಎಲ್ಲ ಆಡೋದ್ ಬೇಡ, ನೀನ್ ಮಾತಾಡ್ತಾ ಇರು, ಅದೇ ಚಂದ ಅಂತ. ಈಗ ಕೆಲವೊಂದ್ಸತಿ ಕಾರ್ಯಕ್ರಮದಲ್ಲಿ ಏನಾಗ್ತದೆ ಅಂದ್ರೆ ಕೆಲವರಿಗೆ ಅಂದ್ರೆ ಒಟ್ಟು ಫಂಕ್ಷನ್ ವಿಶ್ಗೆ ಬಿಡ್ಬೇಕು, ಅಂದ್ರೆ ಊಟಕ್ಕೆ ಬಿಡ್ಬೇಕು ಅನ್ನೋದು ಇರ್ತದೆ. ಆಗ ಸ್ವಲ್ಪ ಒಂಥರ ಕಿರಿಕಿರಿ ಆಗ್ತದೆ. ಆದ್ರೂ ಕೂಡ ಕೆಲವರು ಎಂಜಾಯ್ ಮಾಡುವವರು ಇರ್ತಾರೆ, ಚಪ್ಪಾಳಿ ಕೊಡುವವರು ಇರ್ತಾರೆ, ಎಂಜಾಯ್ ಮಾಡುವವರು ಇರ್ತಾರೆ. ಅಂತವರು ಕೂಡ ಇದ್ದಾರೆ. ಅಂದ್ರೆ ಲೈನ್ ಅಲ್ಲಿ ನಿಂತವರು ಎಂಜಾಯ್ ಮಾಡುವವರು ಇರ್ತಾರೆ ಅಂತ ಹೇಳ್ತೇನೆ. ಈಗ ನಿರೂಪಣೆ ಮಾಡ್ಲಿಕ್ಕೆ ಒಂದು ಸ್ಕಿಲ್ ಬೇಕಂತೆ. ನಿರೂಪಣೆ ಅಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ಬರುವಂತದ್ದಲ್ಲ. ಒಂದಷ್ಟು ಸಭಿಕರಿರ್ತಾರೆ, ಒಂದಷ್ಟು ಜನ ಎಲ್ಲ ಇರ್ತಾರೆ. ಇವರನ್ನ ನಿಮ್ಮ ಸ್ಕಿಲ್ಲಿನಿಂದ ಹೇಗೆ ನೀವು ಅದನ್ನ ಆ ಸ್ಕಿಲ್ ಹೇಗೆ ಕಲ್ತ್ರಿ, ಆ ಟ್ಯಾಲೆಂಟ್ ಹೇಗೆ ಕಲ್ತ್ರಿ ಅಂತ ಹೇಳಿ? ಈಗ ಒಂದು ಮುಜುಗರ ಆಗ್ಬೇಕು ಅಥವಾ ನಾಚಿಕೆ ಆಗ್ಬೇಕು, ಓ ನನ್ನನ್ನು ನೋಡ್ತಾರೆ, ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ನಾಚಿಕೆ ಆಗಿ ಕಾಮನ್ ಆಗಿ ಆಗತ್ತೆ ಒಂದು ಸಭೆ. ಆ ಸಭೆಯಲ್ಲಿ ಬಂದು ನಾನು ಮಾತಾಡಬೇಕು ಅಂತ ಹೇಳಿ. ಸೊ ಈ
ಆ ಸ್ಕಿಲ್ ನಿಮಗೆ ಹೇಗೆ ಬಂತು ಅಂತ ಹೇಳಿ. ನಾನು ಹೇಳಿದಲ್ಲ, ನಾನು ಸ್ಟೇಜ್ ಫಿಯರ್ ತುಂಬಾನೇ ಇತ್ತು. ಆನಂತರ ನನ್ನ ಜೀವನವನ್ನ ಬದಲಾಯಿಸಿದಂತೂ ಒಳಕಾಡು ಹೈಸ್ಕೂಲ್. ಆ ಹೈಸ್ಕೂಲ್ ನಲ್ಲಿ ನಂಗೆ ಸ್ಟೇಜ್ ಫಿಯರ್ ಹೋಗಿತ್ತು. ನಿಮ್ ಒಂದು ಮಾತು ಗೊತ್ತಿರ್ಬೋದಾ ಏನೋ, ಕಲಿಯುವವರೆಗೆ ಬ್ರಹ್ಮವಿದೆ, ಕಲ್ತಾದ್ಮೇಲೆ ಕೋತಿ ವಿದ್ಯೆ ಅನ್ನೋ ಮಾತಿದೆ. ಸೊ ಅಂದ್ರೆ ಮುಂಚೆಯಿಂದಲೂ ಇಲ್ಲ ನನ್ಗೆ ಸ್ಟೇಜ್ ಫಿಯರ್ ಅನ್ನೋದು ಇಲ್ಲ. ನಾನು ಯಾವಾಗ ಸ್ಟೇಜ್ ಹತ್ಲಿಕ್ಕೆ ಶುರು ಮಾಡಿದ್ನೋ ಸ್ಟೇಜ್ ಫಿಯರ್ ಅನ್ನೋದು ಇದುವರೆಗೂ ಬರ್ಲಿಲ್ಲ. ಏನೋ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಎಸ್, ಇದು ವಿಚಾರಗಳು. ಇನ್ನು ಹೇಳುವುದಾದ್ರೆ ಅನೇಕ ಅವಕಾಶಗಳೆಲ್ಲ ನಿಮಗೆ ಬರಬೇಕು, ಅಥವಾ ಯಾರು ನಮ್ಮ ವಾಹಿನಿಯನ್ನ ನೋಡ್ತಾ ಇದ್ದೀರಿ ಖಂಡಿತವಾಗಿಯೂ ಕೃತಿ ಮೂಡಬಿಟ್ಟು ಅವರನ್ನ ಸಂಪರ್ಕಿಸಬಹುದು ಅಥವಾ ಅವರಿಗೂ ಅವಕಾಶಗಳನ್ನು ಕೊಡಬಹುದು ಅನ್ನುವಂಥದ್ದು ನಮ್ಮ ವಾಹಿನಿಯ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಜೊತೆಗೆ ಇವರ ಹಾಗೆ ಮತ್ತಷ್ಟು ನಿರೂಪಕರು ಯಾರೆಲ್ಲಿದ್ದೀರಿ, ಪ್ರತಿಯೊಬ್ಬರ ಮನೆಗೂ ನಾನು ಬರ್ತೇನೆ, ಪ್ರತಿಯೊಬ್ಬರನ್ನು ಕೂಡ ಪರಿಚಯಿಸುವಂತಹ ಪ್ರಯತ್ನವನ್ನ ಖಂಡಿತವಾಗಿ ನಾನು ಮಾಡ್ತೇನೆ. ವೀಕ್ಷಕರು, ನೀವು ಯಾರಾದ್ರೂ ನೋಡ್ತಾ ಇದ್ರೆ ಯಾರಲ್ಲಿದ್ದಾರೆ, ಯಾರನ್ನ ಪರಿಚಯಿಸಬೇಕು ನಿರೂಪಣೆ ಕ್ಷೇತ್ರದಲ್ಲಿ ಇರುವಂತವರನ್ನು ಅಂತ ಹೇಳಿ ನನಗೆ ಹೇಳಿ, ಖಂಡಿತವಾಗಿ ಅವರ ಪ್ರತಿಭೆಯನ್ನ ಹೊರತರುವಂತಹ ಪ್ರಯತ್ನಕ್ಕೆ ನಾನು ಕೂಡ ಕೈ ಜೋಡಿಸ್ತೇನೆ ಅನ್ನುವಂಥದ್ದು. ಒಂದಷ್ಟು ವಿಚಾರಗಳನ್ನ ಕೇಳ್ತೇನೆ, ಅದಕ್ಕೆ ಆನ್ಸರ್ ಮಾಡಿದ್ರೆ ಆಯ್ತು. ಕೃತಿ ಅವರು ಯಾರಿಗಾದ್ರೂ ಈ ನಡುವೆ ಧನ್ಯವಾದಗಳನ್ನ ಹೇಳಬೇಕಾ ಅಂತ ಹೇಳಿ, ಇಷ್ಟು ನಿರೂಪಣೆ ಕ್ಷೇತ್ರದಲ್ಲಿ ನಿರೂಪಣೆಯನ್ನೆಲ್ಲ ಮಾಡ್ತಾ ಇದ್ದೀರಿ, ಸೊ ಯಾರಿಗಾದ್ರೂ ಧನ್ಯವಾದ ಹೇಳಲಿಕ್ಕಿದೆಯಾ? ವಿಶೇಷವಾಗಿ ನಂಗೆ ಅವಕಾಶ ಕೊಟ್ಟಂತ ಎಲ್ರಿಗೂ ಧನ್ಯವಾದವನ್ನ ಹೇಳ್ತೇನೆ. ಯಾಕಂದ್ರೆ ಒಂದು ಪ್ರತಿಭೆಯನ್ನ ತೋರಿಸ್ಬೇಕಾದ್ರೆ ಮೊದ್ಲು ಬೇಕಾಗಿರುವಂತ ಅವಕಾಶ ಕೊಟ್ರೆ ಮಾತ್ರ ನಾನು ಕೃತಿ ಮೂಡ್ಬೇಕು ಅನ್ನೋದು ತೋರಿಸ್ಲಿಕ್ಕೆ ಆಗುವಂತದ್ದು. ಹಾಗಾಗಿ ನಂಗೆ ಅವಕಾಶ ಕೊಟ್ರಂತ ಎಲ್ರು, ಅವರಿವ್ರು ಅಂತ ಹೇಳಲ್ಲ, ಸೊ ನಂಗೆ ಅವಕಾಶ ಯಾರೆಲ್ಲ ಕೊಟ್ಟಿದ್ದೀರಾ ಅವರಿಗೆಲ್ರಿಗೂ ಕೂಡ ಧನ್ಯವಾದವನ್ನ ಹೇಳ್ತೇನೆ ನಾನು. ಓಕೆ, ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇರುವಂತದ್ದು. ಈಗ ಮುಂದಿನ ದಿನಗಳಲ್ಲಿ ನಿಮಗೆ ಅವಕಾಶವನ್ನ ಯಾರು ಕೊಡ್ಲಿಕ್ಕೆ ಸಿದ್ಧರಿದ್ದಾರೆ, ಬಟ್ ಅವರಿಗೆ ಧೈರ್ಯ ಇಲ್ಲ. ಕೃತಿಗೆ ಹೇಗೆ ಕೊಡುವಂತದ್ದು, ನಮ್ಮ ಕಾರ್ಯಕ್ರಮ ಹೇಗೆ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ, ಅವ್ರು ಹೇಗೆ ಕಾರ್ಯಕ್ರಮವನ್ನ ನಡೆಸುತ್ತಾರೆ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿ ಅವರಲ್ಲಿ ಗೊಂದಲ ಇರ್ಬೋದು. ಅವ್ರಿಗೆ ಏನ್ ಹೇಳ್ತೀರಿ? ಇದು ವಿಚಾರ, ಯಾಕಂದ್ರೆ ನಮ್ಮವರೇ ನಂಗೆ ಈ ತರ ಮಾಡಿದ್ದಾರೆ, ಅವಳಿಗೆ ಕೊಡ್ಬೋದಾ, ಇದೊಂದು ವಿಚಾರವನ್ನ ಹೇಳ್ತೇನೆ. ಯಾಕಂದ್ರೆ ನಮ್ಮ ಹೇಗೆ ಮನೆಯವರು ಸಪೋರ್ಟ್ ಮಾಡ್ತಾರೆ, ನಮ್ಮ ಊರಿನವರ ಸಪೋರ್ಟ್ ಕೂಡ ಅಷ್ಟೇ ಮುಖ್ಯ. ನಂಗೆ ಹೊರಗಿಂದ ತುಂಬಾ ಸಪೋರ್ಟ್ ಬಂದ್ರು ಊರಿನವರಿಗೊಂದು ಈ ಪ್ರಶ್ನೆ ಇತ್ತು, ಕೃತಿ ಮಾಡ್ತಾಳ ಅನ್ನೋದು ಪ್ರಶ್ನೆ ಇತ್ತು. ಒಂದು ಅವಕಾಶ ಕೊಟ್ಟಿ ನೋಡಿ, ಕೊಟ್ರೆ ತಾನೇ ಗೊತ್ತಾಗುದಾ ಇವಳು ಮಾಡ್ತಾಳ ಇಲ್ವಾ ಅನ್ನೋದು. ಅವಕಾಶ ಕೊಟ್ಟ ಮೇಲೆ ಗೊತ್ತಾಗುವಂತದ್ದು. ಅದಕ್ಕೆ ಹೇಳ್ತೇನೆ, ಒಂದು ಅವಕಾಶ ಕೊಟ್ರೆ ನನ್ನ ಶೈಲಿಯನ್ನ ಕೊಡ್ತೇನೆ. ಅದು ನಿಮ್ಗೆ ಇಷ್ಟ ಆಗ್ತದಿಲ್ವಾ ಗೊತ್ತಿಲ್ಲ, ನನ್ನ 100ಕ್ಕೆ 100 ಪ್ರಯತ್ನವನ್ನ ಮಾಡ್ತೇನೆ ಅನ್ನೋದು ನನ್ನ. ಇಲ್ಲಿಯವರೆಗೆ ಮಾಡಿದಂತಹ ಶೋಸ್ಗಳಲ್ಲಿ, ಮಾಡಿದಂತಹ ನಿರೂಪಣೆಯಲ್ಲಿ ಕೃತಿ ಅವರಿಗೆ ಬಗ್ಗೆ ಯಾರಾದ್ರೂ ಏನಾದ್ರು ಹೇಳಿದಾರ? ಕಾರ್ಯಕ್ರಮ ಅವಳು ಹಾಗೆ ಮಾಡಿಲ್ಲಂತೆ, ಹೇಗೆ ಮಾಡಿಲ್ಲಂತೆ, ಅದು ಒಳ್ಳೇದಾಗ್ಲಿಲ್ವಂತೆ ಯಾರಾದ್ರೂ ಹೇಳಿದ್ದು ನಿಮಗೆ ನೋವಾದದ್ದುಂಟಾ ಅಂತ ಹೇಳಿ? ಅಂದ್ರೆ ಇದುವರೆಗೂ ನೇರವಾಗಿ ಇರಬಹುದು ಅಥವಾ ಇದೊಂದು ವಿಚಾರವನ್ನ ಹೇಳ್ತೇನೆ. ಅಂದ್ರೆ ಹೆಸರನ್ನ ಹೇಳಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ನಂಗೆ ನಿರೂಪಣೆಗೆ ತುಂಬಾ ನಂಗೆ ಸಹಾಯವನ್ನ ಮಾಡಿದವರು ಅವರು. ಆದ್ರೂ ಕೂಡ ಅವರ ಅಂದ್ರೆ ಸರಿ ಮಾಡ್ತಾರೆ ಅಂತ ಹೊರಗಿನಿಂದ, ಅಂದ್ರೆ ಒಳ್ಳೇದಾಗಿದೆ ಅಂದ್ರೆ ಒಳಗಿನಿಂದ ಕಮೆಂಟ್, ಹೊರಗಿಂದ ಕಮೆಂಟ್ ಬಂದಿದೆ. ಬಟ್ ಅವ್ರು ಯಾತಕ್ಕಾಗಿ ಹಾಗೆ ಹೇಳಿದ್ರೆ ಅಂತ ಗೊತ್ತಿಲ್ಲ. ನೀನ್ ಮಾಡುದು ಸರಿ ಇಲ್ಲ, ನಿನ್ನ ಧಾಟಿ ಸರಿ ಇಲ್ಲ, ನೀನು ನಂತರ ಮಾಡ್ಬೇಕು. ಅಂದ್ರೆ ನಾನು ಹೋದಲ್ಲೆಲ್ಲ ಕರೆ ಮಾಡಿ ಕೇಳುವಂತದ್ದು, ಒಳ್ಳೆ ಮಾಡಿದಾಳ ಇವಳಿಗೆ ಎಷ್ಟು ಹಣ ಕೊಟ್ರಿ, ಆತರ ಎಲ್ಲ ಕೇಳುವಂತ ಒಬ್ರು ವ್ಯಕ್ತಿ ಇದ್ದಾರೆ. ಸೊ ನನ್ನ ಹೆಸರು ಹೇಳುವಂತದ್ದೆಲ್ಲ, ಬಟ್ ಈ ತರ ಆಗಿದೆ, ನಂಗೆ ಅನುಭವ ಆಗಿದೆ. ಯಾಕೆ ಅಂದ್ರೆ ಮುಖದಲ್ಲಿ ನಾವು ತುಂಬಾನೇ ಒಳ್ಳೆ ಇದ್ದೇವೆ, ಬಟ್ ಫೀಲ್ಡ್ ಒಂದೇ ಅಲ್ವಾ, ಕಾಂಪಿಟೇಷನ್. ಯಾಕಂದ್ರೆ ಅವ್ರು ನನ್ಕಿಂತ ತುಂಬಾ ಅನುಭವಿಗಳು, ಆದರೆ ಅವರು ಹೋಗುವಂತ ಸ್ಟೇಜ್ ಗಳಿಗೆ ನನ್ನನ್ನು ಕರಿತಿದ್ದಾರೆ. ಸೊ ಅದೇ ಒಂದು ಕಾರಣ ಇರ್ಬೋದು ಅಂತ ಕಾಣ್ತದೆ. ಸೊ ಏನು ಹೇಳುವ ಹಾಗೆ ಇಲ್ಲ. ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತೀವಿ, ಏನು ಹೇಳ್ತೀವಿ ಅದಕ್ಕೆ? ಏನ್ ಹೇಳುವಂತದ್ದು, ನಂಗೆ ಯಾರ ಜೊತೆಗೂ ಕೂಡ ಜಗಳ ಮಾಡುವಂತದ್ದು, ನಂಗೆ ಎಲ್ಲರ ಜೊತೆ ಖುಷಿಯಿಂದ ನಗಾಡ್ತಾ ಇರ್ಬೇಕು, ಒಟ್ಟು ಚಿಟ್ಟೆಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಹೇಳ್ತಾ ಇರ್ತಾರೆ, ಒಂದ್ ಸ್ವಲ್ಪ ಬೇಜಾರಾಗ್ತದೆ, ಎಂತ ಮಾರೆ ನಮ್ಮವರೇ ನಮ್ಗೆ ಹೇಳ್ತಾರಲ್ಲ ಈ ತರ ಅಂತ. ಆದ್ರೂ ಕೂಡ ನಂಗೆ ಯಾವ ರೀತಿಯ ಒಂದು ಒಳಗಡೆ ಮತ್ಸರ ಏನಿಲ್ಲ. ನೀವು ಹೇಳಿ, ನನ್ನ ತಪ್ಪು ಹೇಳಿ, ಯಾಕಂದ್ರೆ ಪ್ರತಿದಿನವೂ ಕಲೀಲಿಕ್ಕಿದೆ. ಅಂದ್ರೆ ನಿನ್ನೆ ಮಾಡಿದ ತಪ್ಪು ಇವತ್ತಿಗೆ ಸರಿ ಮಾಡ್ಬೋದು. ಕೆಲವೊಂದ್ಸತಿ ಕೆಲವರಿಗೆ ತುಂಬಾ ಗೇಮ್ಸ್ ಬೇಕು, ಕೆಲವರಿಗೆ ಮಾತೆ ಜಾಸ್ತಿ ಬೇಕು, ಕೆಲವರು ಹೇಳ್ತಾರೆ ಗೇಮ್ಸ್ ಜಾಸ್ತಿ ಮಾಡಿ ಅಂತ. ಆ ತರದೆಲ್ಲ ಇದ್ರೆ ನಂಗೆ ನೆಕ್ಸ್ಟ್ ಪ್ರೋಗ್ರಾಮಿಗೆ ಆಗ್ಬೋದು. ಕೆಲವರು ಹೇಳ್ತಾರೆ ಗೇಮ್ಸ್ ನಮ್ಗೆ ಬೇಡ, ನಮ್ಗೆ ಮಾತಾಡಿದ್ರೆ ಸಾಕು. ಆತರ ನಿಮ್ಮ ತಪ್ಪುಗಳನ್ನ ಹೇಳಿ, ನಾನು ಕರೆಕ್ಟ್ ಮಾಡ್ಕೊಳ್ತೇನೆ. ಆತರ ನನ್ನ ತಪ್ಪನ್ನ ಬೇರೆಯವ್ರ ಹತ್ರ ಹೇಳಿದ್ರೆ ಅದು ಬೇರೆ ರೀತಿ ನನ್ಗೆ ಕೇಳ್ತದೆ. ಸೊ ನೀವು ನಂಗೆನೆ ಹೇಳಿಬಿಡಿ ಅನ್ನೋದೇ ನನ್ನ ಆಸೆ ಅಷ್ಟೇ.
ಬೇರೆ ಏನಾದ್ರೂ ನಿಮ್ಮ ಮನಸ್ಸಿನಲ್ಲಿರುವಂತಹ ನೋವುಗಳನ್ನ ಹಂಚಿಕೊಳ್ಳೋದಾದ್ರೆ ಇಷ್ಟು ನಿರೂಪಣೆ ಮಾಡಿ ಇಷ್ಟು 2-3 ವರ್ಷದಿಂದ ಏನೋ ಮಾಡ್ತಾ ಇದ್ದೀರಿ, 500-600 ಅವಕಾಶಗಳು, ಏನಾದ್ರೂ ನೋವಿನ ವಿಚಾರಗಳನ್ನು ಮನಸ್ಸಿನಲ್ಲಿ ತುಂಬಾ ಬೇಸರ ಇದೆ ಅಂತ ಹೇಳಿದ್ರೆ ಅದನ್ನ ಹೇಳಿಕೊಳ್ಬಹುದು. ನಂಗೆ ಬೇಸರ ಒಂದೇ ವಿಚಾರ, ಯಾಕಂದ್ರೆ ಎಲ್ಲರೂ MC ಮಾಡಿ ನಾನು ವೇದಿಕೆಯನ್ನ ಅಂದ್ರೆ ವೇದಿಕೆಗೆ ಹೋದ್ರೆ ತುಂಬಾ ಕಾರ್ಯಕ್ರಮ ಮಾಡಿದ್ರೆ ನೀನ್ ಕಾಸು ಮಾಡಿದ್ದಿ, ನೀನ್ ಹಣ ಮಾಡಿದ್ದಿ ಅಂತ ಹೇಳ್ತಾರೆ. ನಾನು ಹೇಳ್ತೇನೆ ಈಗ ನೀವು ಹಣ ಮಾಡಿದ್ರಿ ಅಂತ. ಖಂಡಿತವಾಗ್ಲೂ ಹಣ ಮಾಡ್ಲಿಲ್ಲ ಅಂತ ಹೇಳುದಿಲ್ಲ, ಆದರೆ ನಾವು ಪಡುವಂತ ಕಷ್ಟ ಕೂಡ ಅಷ್ಟೇ ಇದೆ. ಯಾಕಂದ್ರೆ ಶ್ರಮ ಇದೆ, ನಮ್ಗೆ ಒಂದು ಬೆಲೆ ಇದೆ. ನೋಡಿ, ನೀವು ಯಾರಾದ್ರೂ ನೀವೊಂದು ಕೆಲಸಕ್ಕೆ ಸೇರ್ತೀರಾ ಯಾತಕ್ಕಾಗಿ? ನಿಮ್ಮ ಪಟ್ಟಂತ ಶ್ರಮಕ್ಕೆ ಹಣ ಸಿಗ್ಬೇಕು ಅಂತ. ಅದರ ಜೊತೆಗೆ ನಾವು ಹುಡುಗಿಯರಾಗಿ ನಮಗೂ ಕೂಡ ತುಂಬಾನೇ ಖರ್ಚುಗಳಿವೆ, ಆರೋಗ್ಯ ಸಮಸ್ಯೆಗಳು ಕೂಡ ಬರ್ತದೆ, ಅದಕ್ಕಾಗಿ ಖರ್ಚು ಕೂಡ ಆಗ್ತದೆ. ಸೊ ಇಂಥದ್ದೆಲ್ಲ ಇದೆ. ನಂಗೆ ಒಂದೇ ಹೇಳುವಂತದ್ದು, ಅದು ಹೇಳಿದ್ರೆ ನಂಗೆ ಬೇಜಾರಿಲ್ಲ. ಅಂದ್ರೆ ಕೆಲವರು ಕೊಂಕು ಮಾತಿನಿಂದ ಹೇಳ್ತಾರೆ. ಯಾಕಂದ್ರೆ ನನ್ನ ಸ್ಟೇಟಸ್ ನೋಡಿ, ಇವಳಿಗೆ ಒಂದು ಇಷ್ಟು ಹಣ ಅಂದ್ರೆ ಮ್ಯಾಕ್ಸಿಮಮ್ ಒಂದು ಕಮ್ಮಿ ಅಂದ್ರೂ ಒಂದು 2,000 ಸಿಗ್ತದಂತ ಎನ್ಸ್ಕೊಳ್ಳುವ. 2,000 ಸಿಕ್ಕಿದ್ರೆ ಆ ದಿನಕ್ಕೆ ಎಷ್ಟು ಸ್ಟೇಟಸ್ ಆಗ್ತಾಳೆ, ಆ ದಿನಕ್ಕೆ ಎಷ್ಟು ಬಿದ್ದುಡಿತಾಳೆ, ಆತರ ಲೆಕ್ಕ ಹಾಕುವವರು ಇದ್ದಾರೆ. ನಾನು ಒಂದೇ ಮಾತು ಹೇಳುದು, ಹಣ ಮಾಡಿದ್ದೇನೆ, ಹಾಗೆ ಅದಕ್ಕೆ ಅಷ್ಟು ಕಷ್ಟಪಟ್ಟಿದ್ದೇನೆ ಅಂತ. ಮಾಡಿದಂತಹ ಕೆಲಸಕ್ಕೆ ಪ್ರತಿಫಲವಾಗಿ ಹಣ ಅನ್ನುವಂಥದ್ದು ಬರ್ತದೆ, ಅದಕ್ಕೆ ಖರ್ಚು ವೆಚ್ಚಗಳು ಅನ್ನುವಂಥದ್ದು ಕೂಡ ಇದೆ ಅಂತ ಹೇಳಿ ನಾನು ಕಡೆಯದಾಗಿ ಹೇಳುವಂಥದ್ದು, ಏನಾದ್ರೂ ಮನಸ್ಸಿನಲ್ಲಿರುವಂತಹ ವಿಚಾರಗಳನ್ನ ಹಂಚಿಕೊಳ್ಳುವುದಾದ್ರೆ ಅಥವಾ ಯಾರಿಗಾದ್ರೂ ಧನ್ಯವಾದವನ್ನ ಹೇಳುವುದಾದ್ರೆ ಕಡೆಯದಾಗಿ ಹೇಳಬಹುದು ವಾಹಿನಿಯ.